ಇಂದು ಬಕ್ರೀದ್ ಹಬ್ಬದ ಅಂಗವಾಗಿ ಇಸ್ಲಾಮಿನ ಧರ್ಮದ ಎಲ್ಲ ಹಿರಿಯರು, ಅಂಜುಮನ್ ಇಸ್ಲಾಂ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಸಿಂಧಿ ಸಾಹೇಬರು, ಮಾಜಿ ಅಧ್ಯಕ್ಷ ಅಂತ ಯೂಸುಫ್ ಸನೂರ್ ಅವರು, ಎಲ್ಲ ಹಿರಿಯರು, ಸಿರಾಜ್ ಕುರ್ಚಿವಾಯವರು, ಇವೆಲ್ಲ ಚುನಾಯಿತ ಪ್ರತಿನಿಧಿ ಇರ್ಬೋದು, ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು, ಹಾಗೂ ಸಮಾಜದ ಎಲ್ಲ ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಇವತ್ತ ಪವಿತ್ರವಾದಂಥ ಮೂರ್ಸ ಮಠಕ್ಕೆ ಬಂದು ಪೂಜ್ಯರಿಗೆ ಸನ್ಮಾನಿಸಿ ಅವರಿಂದ ಗೌರವಕ್ಕೆ ಪಾತ್ರರಾಗಿ ಅವರಿಂದ ಪ್ರಸಾದ ತಗೊಂಡು ಹಿಂದೂ ಮುಸ್ಲಿಂ ಬಾಂಧವರು ಪವಿತ್ರವಾದಂಥ ಬಕ್ರೀದ್ ಹಬ್ಬದಂದು ನಾವೆಲ್ಲರೂ ಒಂದು ಏನು ಬಕ್ರೀದ್ ಹಬ್ಬದ ತ್ಯಾಗ ಬಲಿದಾನದ ಏನು ಸಂದೇಶ ಇದೆ, ಅದೇ ರೀತಿಯಿಂದ ನಾವು ಕೂಡ ಹುಬ್ಬಳ್ಳಿಯಲ್ಲಿ ಮೂರ್ಸ ಮಠದಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿಯನ್ನು ಹಬ್ಬದ ಶುಭಾಶಯ ವಿನಿಮಯ ಮಾಡ್ಕೋ ಜೊತೆಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಅವ್ರಿಗೂ ಅವ್ರ ಜೊತೆಗೆ ಅವು ಹಿಂದೂ ಸಮಾಜದ ಬಾಂಧವರ ಜೊತೆಗೆ ಹಬ್ಬದ ಶುಭಾಶಯ ಕೊಡೋ ಮೂಲಕ ನಾವು ಹಿಂದೂ ಇಸ್ಲಾಂ ಧರ್ಮದ ಎಲ್ಲ ಬಾಂಧವರು ಒಂದು ನಾವೆಲ್ಲರ ಜೊತೆ ಕೂಡ್ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಬರೀ ಹುಬ್ಬಳ್ಳಿಗೆ ಅಷ್ಟಲ್ಲ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ. ಸಾಮರಸ್ಯ, ಸಹಬಾಳ್ವೆ. ರಂಜಾನ್ ಹಬ್ಬ ಇರ್ಬೋದು, ಬಕ್ರೀದ್ ಹಬ್ಬ ಇರ್ಬೋದು, ವರ್ಷಕ್ಕೆ 2 ಸಲ ಕೂಡ ಇಸ್ಲಾಂ ಧರ್ಮದ ಎಲ್ಲ ಹಿರಿಯರು ಮಠಕ್ಕೆ ಬಂದು ಭಾಳ ಪ್ರೀತಿಯಿಂದ ಗೌರವದಿಂದ ಪೂಜ್ಯರನ್ನ ಕಂಡು ಹಿಂದೂ ಬಾಂಧವರ ಜೊತೆಗೆ ಮುಸ್ಲಿಂ ಬಾಂಧವರು ಎಲ್ಲ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ಏನು ತೋರಿಸುತ್ತಪ್ಪ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಒಂದಂತೇಳಿ ತಲಾಂತರದಿಂದ ಬಂದಂಥ ಪರಂಪರೆ ಇದೆ. ನಾವೆಲ್ಲರೂ ಒಂದು, ನಮ್ಮದು ಯಾವುದೇ ಕಾರಣಕ್ಕೆ ಯಾವುದೇ ದುಷ್ಟ ಶಕ್ತಿ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ಒಂದು ಒಳ್ಳೆಯ ಸಂದೇಶ. ಮೂರ್ಸ ಮಠದಲ್ಲಿ ಈ ಹಿಂದೂ ಮುಸ್ಲಿಂ ಧರ್ಮ ಎಲ್ಲರೂ ಕೂಡಿ ಏನು ಆಚರಣೆ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ. ಅದೇ ರೀತಿ ಬಕ್ರೀದ್ ಹಬ್ಬದ ಏನು ತ್ಯಾಗ ಬಲಿದಾನ ಏನು ಸಂದೇಶ ಇದೆ, ನಾವು ನಮ್ಮ ಅಸೂಯೆ ದ್ವೇಷವನ್ನು ತ್ಯಾಗ ಮಾಡೋ ಮೂಲಕ ಪ್ರೀತಿ, ಪರಸ್ಪರ ಸಹಬಾಳ್ವೆ, ಸಾಮರಸ್ಯ, ನಾವೆಲ್ಲರೂ ಒಂದು, ಎಲ್ಲರೂ ಅಂತಂಬರು ಹಮ್ ಸಬ್ ಬಾಯ್ ಅಂಥೇಳಿ ಹಿಂದೂ ಮುಸ್ಲಿಂ ಬಾಂಧವರು ಇಡೀ ರಾಜ್ಯದಲ್ಲೇ ವಿಶ್ವದಲ್ಲಿ ಪ್ರೀತಿಯಿಂದ ಬಾಳೋಣ ಅಂತೇಳಿ ನಾ ಎಲ್ಲರಿಗೂ ಶುಭ ಕೋರುತ್ತೇನೆ. ಧನ್ಯವಾದಗಳು.